ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಳ್ಳಾರಿ ಸ್ಪೆಷಲ್ ಆಗಿರುವಂಥ ಮಂಡಾಳ ಒಗ್ಗರಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಂಡಾಳ ಅಂತೀವಿ ಬಳ್ಳಾರಿಯಲ್ಲಿ, ಇದನ್ನು ಬೆಂಗಳೂರಲ್ಲಿ ಪುರಿ ಅಂತಾರೆ. ಇದು ನಾನು ಬಳ್ಳಾರಿಯಿಂದ ತರಿಸಿರೋದೇ. ಇದು ಮಂಡಕ್ಕಿ ಬೆಂಗಳೂರಲ್ಲಿ ಕೂಡ ಸಿಗುತ್ತೆ. ಅದು ಚೆನ್ನಾಗಿ, ಅದು ಕೂಡ ಪರವಾಗಿಲ್ಲ, ಅದು ಬೇಗ ನೆನೆಯುತ್ತೆ ನೀರಲ್ಲಿ. ಬಳ್ಳಾರಿಯಲ್ಲಿ ಸಿಗೋದೇನೆಂದರೆ ಗಟ್ಟಿ ಇರುತ್ತೆ, ಬೇಗ ನೆನೆಯಲ್ಲ, ಒಂದು 10 ನಿಮಿಷ ಬೇಕು ನೆನೆಯೋಕ್ಕೆ. ಅದನ್ನು ನೆನೆಸಿ ನೀರಲ್ಲಿ ಒಂದು 10 ನಿಮಿಷ ಬಿಟ್ಟು ಅದನ್ನ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಿಂಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪಾತ್ರೆಗೆ ಆಯಿಲ್ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಆದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು 4 ಇದೆ. ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಇದು ತಿನ್ನೋಕ್ಕೆ, ಈ ತಿಂಡಿ ಏನಂದರೆ ಬೆಳಗಿನ ತಿಂಡಿ ಟೈಮ್ಗೂ ಮಾಡ್ಕೋಬೋದು ಮಂಡಾಳ ಒಗ್ಗರಣೆ. ಇಲ್ಲದೇ ಇದ್ದರೆ ಈವ್ನಿಂಗು ಟೀ ಟೈಮಿಗೆ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ಬಳ್ಳಾರಿ ಸೈಡೆಲ್ಲ ಇದನ್ನು ಹೆಚ್ಚಾಗಿ. ನೋಡಿ, ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. 1.5 ಟೀ ಸ್ಪೂನಷ್ಟು ಇದೆ ಅದು ಖಾರ. ಹಸಿಮೆಣ್ಸಿನ್ಕಾಯಿದು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲನೂ ಫ್ರೈ ಆದ ನಂತರ ಸ್ವಲ್ಪ ರುಚಿಗೆ ತಕ್ಕ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಟೊಮೊಟೊ 3 ಇದೆ. ಇದು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಟೊಮೊಟೊ ಎಲ್ಲನೂ ಬೆಂದ ನಂತರ ನೋಡಿ, ಇಷ್ಟು ಬೆಂದ ನಂತರ ಈ ಹುಣಸೆ ರಸ ನೆನೆಸಿ ಕಿವುಚಿಟ್ಕೊಂಡಿರೋ ಹುಣಸೆ ರಸ, ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಬೇಯಬೇಕಿದೆಲ್ಲನೂ. ಬೆಂದ ನಂತರ ನೆನೆಸಿ ತೆಗೆದಿಟ್ಕೊಂಡಿದ್ದೀನಲ್ವ ಮಂಡಾಳು ಪುರಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದೆ. ನೋಡಿ, ಈ ಥರ ಎಲ್ಲ ಹುಳಿ ಎಲ್ಲ ಬೇಯಿದ ನಂತರ ನೆನೆಸಿಟ್ಕೊಂಡಿರೋ ಮಂಡಾಳ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಎಷ್ಟು ಹುಳಿಗೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು. ಒಂದು 4 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಮಾಡಿದ್ದೀನಿ ನಾನು. ಇದು ಹುರಿಗಡಲೆ ಪುಡಿ ಅಂದರೆ ಪುಟಾಣಿ ಅಂತಾರಲ್ವ, ಅದನ್ನು ಪೌಡ್ರ್ ಮಾಡ್ಕೊಂಡಿರೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಂಡಕ್ಕಿ ಎಲ್ಲ ನೀರಲ್ಲಿ ನೆನೆಸಿ ತೆಗೆದಿರ್ತೀವಲ್ವ, ಅದು ತಣ್ಣಗಿರುತ್ತೆ. ಅದು ಬಿಸಿ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಇದೇ ಥರನೇ. ಇಲ್ಲದೇ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಇಟ್ಟು 1 ನಿಮಿಷ 2 ನಿಮಿಷ ಕ್ಯಾಪ್ ಮುಚ್ಚಿಟ್ರೆ ಅದು ಬಿಸಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮೊಸರು ಉಪ್ಪಿನಕಾಯಿ ಜೊತೆ, ಬೇಡ ಅಂದರೂ ಹಾಗೇ ತಿನ್ಬೋದು. ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಂಗಳೂರು ಸೈಡ್ ಇದು ಗೊತ್ತಿಲ್ಲ ಯಾರಿಗೂ.